Hello everyone, welcome back to my channel. Hi everyone. ಇವತ್ತು ನಮ್ಮ ಚಿಕ್ಕಮ್ಮವ್ರ ಮನೆ ಗೃಹ ಪ್ರವೇಶ. ಸೊ ಇವತ್ತಿನ ಲಾಗಲ್ಲಿ ಫುಲ್ ಗೃಹ ಪ್ರವೇಶದ್ದೆ. ಅಯ್ಯೋ ಯಪ್ಪ, ನಿನ್ನೆ ರಾತ್ರಿ ಕುಂದು ಕಿರ್ಚಿ ಡ್ಯಾನ್ಸ್ ಮಾಡಿ ಅವಳ ಗಂಟ್ಲಾಗಲೇ ಹೋಗಾಗೈತೆ. ಬೆಳಗ್ಗೆ ಬೇಗ ಎದ್ದು ಐನರ್ ಬರೋವಷ್ಟರಲ್ಲಿ ರೆಡಿ ಆಗಬೇಕಾಗಿತ್ತು. ಸೊ ಹಂಗಾಗಿ ಜಗ್ಲಿ ಬಾಗಿಲೆಲ್ಲ ತೊಳ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ರೆಡಿ ಆಗಿದ್ವು. ಐನರೆಲ್ಲ ಮನೆ ಹತ್ರ ಬರೋವಷ್ಟರಲ್ಲಿ ಬೆಳಗ್ಗೆ 5 ಗಂಟೆಯಿಂದನೇ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇನ್ನು ಬೆಳಗಿನ ತಿಂಡಿಗೂ ಪಲಾವೆಲ್ಲ ರೆಡಿ ಮಾಡ್ತಿದ್ರು. ಅಡುಗೆಗೆ ಖಾರ ಎಲ್ಲ ರುಬ್ಬಿಸ್ಕೊಬರೋಕ್ಕೆ ನಮ್ಮ ಆಂಟಿ ಅವರೂರಿಂದ ಒಂದು 3 ಕಿಲೋಮೀಟ್ರ್ ಆಚೆ ಸಾತೇನಹಳ್ಳಿಗೆ ತೊಗೊಂಡೋಗ್ತಿದ್ರು. ಏನು ಫೋನ್ ಹಿಡ್ಕೊಂಡು ಕೂತ್ಕೊಬಿಡೋದೇನು ಬೆಳಗ್ಗೆ? ಅಲ್ಲ, ಎಲ್ಲ ನೀರು ತಂದಿಲ್ಲ, ಅದೇನೋ ಶಾಸ್ತ್ರ ಮಾಡಿಲ್ಲ ಅಂತ ಟೆನ್ಷನ್ ಆದರೆ ಇವ್ರಿಗೆ ಮೊಬೈಲ್ ಚಿಂತೆ. ಬಾಗಿಲೆಲ್ಲ ತೊಳೆದಿದ್ರಲ್ಲ, ಅದಕ್ಕೆಲ್ಲ ರಂಗೋಲಿ ಬಿಡ್ತಿದ್ದೆ. ಅಷ್ಟರಲ್ಲಿ ಕೆರೆ ಹತ್ರ ನೀರು ತರೋದಕ್ಕೆ ಹೋಗೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಅವ್ರು ರೆಡಿ ಮಾಡ್ಕೋತಿದ್ರು. ಸಂಜೆ ಫೋಟೋಗ್ರಾಫರ್ ಇಲ್ಲ. ಹೊಸ ಏನರಿ ಹೊಸವೇ. ರಜು ಆಯ್ ಮಾಡು. ಲವ್ ತಿರುಗ್ಲ ನಿನ್ ಮುಸ್ಲಿ ಬಣ್ಣ ಬಳ್ಕೊಳಕಲ್ಲ. ಅದ್ ಚಿಕ್ಕಕ್ ಮಾಡ್ಕೊಳ್ರಿ ಅದನ್ನ. ನಮ್ಮನೆಯದು ಈ ಸೂರ್ಯನ ಬೆಳಕಿಗೂ ಕಲ್ಲರ ಕಾಣಲ್ಲ. पुष्पणे रुदाश्च पुंडरीकाण समुद्र शंभुवाय में महालक्ष्मी देवताभ्यो श्रीदेवी भूदेवी देवताभ्यो नमः. ಊಡ್ಲ ತಿರ್ಸಿ ಇಸ್ಗಳಿರಲ್ಲ ಯಾಕೆ ಕಳ್ತೈತಲ್ಲ ನೋಡಿದ್ಯಲ್ಲ ವಿಡಿಯೋ ಮಾಡ್ತಿದ್ರ ಅಂತ ಫುಲ್ಲವೇ ತಿಳ್ಕೊಂಡು ಫುಲ್ಲವೇ ಮುಂದಿನ ದಿಕ್ಕಿ ಬಲ್ಲಿ ಅಲ್ಲ, ಆಮೇಲೆ ಇಲ್ಲಿಂದ ಆಮೇಲೆ ಯಾರು ಮುಟ್ತಿರೋದು ಕೋಟೆ ಅಂತ ಮಾಡಿ ಇಲ್ಲಿಂದ ಬರೋದು ದೇವ್ರು ನೋಡ್ಕೊಂಡು ಯಾಕೆ ಮಾಡಿದೆ. ಒಬ್ರಿಗೊಬ್ರು ಕಟ್ಕೊಳ್ಳೋದು ಕೈಗೆ ಹಿಡೀರಿ ಕುಂಕುಮವ. ಒಬ್ರಿಗೊಬ್ರು ಪೂಜೆ ಮಾಡಕ ಗಣಪತಿ ಅಲ್ಲೇ ಹಿಡ್ಕೊಂಡ್ರಿ ಎಲ್ಲ ಉಸಿರು ಕಟ್ಕೊಂಡ ಹೋತಾರ.
ಅಲ್ಲ ಒಂದ್ ಯಾರಕ್ಕೆ ನಿನ್ ಕಡೆ ಆಯ್ತು ಒಂದ್ ಇವ್ರೆಲ್ಲಿ ಜಾಸ್ತಿ ಚೆನ್ನಾಗಿಲ್ಲ ಮುಂದಕ್ಕೆ ನಿಂತ್ಕೊ. ಜಾಸ್ತಿ ಇದೆ. ಅವ್ರು ಬರ್ಬೇಕು ಅವ್ರ ಜೊತೆ. ರಮಣ ಅದೇನ್ ಬಾಯ್ಲಿ ಹಿಡ್ಕೋ ಪಾಲಿಸೋ ಮಗಳಿಗೆ ಮಾಲೆ ಪಾಲಿಸೋ ಮಗಳಿಗೆ ಎಣ್ಣ ಮಗಳೇ ಮಾರೆ ಬಣ್ಣವ ಸಮರ್ಪಯಾಮಿ. ಚತುರ್ಕಡಿ ಕೊಟ್ರ ಬಾಯಿಗೆ. ಇಲ್ಲೇ ಬನ್ನಿ. ಬೇಡ 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 ಬನ್ನಿ. ಇದಕ್ಕೆ ಮಾಡಿ ಕೊಟ್ಟು ಬನ್ನಿ ನಿಮ್ಮ ಮನೆಯವ್ರು ಕರೀರಿ ಕೂತ್ಕೊಳ್ಳಿ ಆಯ್ತಾ ನಿಂದು ಏನು ಇಡಲ್ವಾ ಇವ್ರಿಗೇನು ಇಡಲ್ವಾ ಇಟ್ಟು ಕೊಟ್ಬಿಡಿ ಈಗ ಆ ಕಡೆ ಮದ್ದಿಕ್ ನೀರೊಂದ ನೀರ್ ಹಾಕ್ ಮದ್ದಿಕ್ ಬಂದು ಕಾಸ ಹಾಕ್ಬೇಕಲ್ಲ ಸೆಂಟ್ರಲ್ಲಿ ಮಾಡಿ ಹಾಕಿ ಲಕ್ಷ್ಮೀ ದೇವ ये सर्वार्थ साधके शरण्ये सर्वार्थ साधके अनंतनायन्मा अच्युतायन्मा गोविन्दायन्मा विजयायन्मा पद्मनाभायन्मा दामोदरवायन्मा कृष्णवे नमः ವೇಣುಪೇಂದ್ರಾಯ ನಮಃ ಶ್ರೀ ಕೃಷ್ಣ ಬನ್ನಿ ಸೋರ್ ಬಿಡಿ ಅವ್ರ ಜಾಗ ಇತ್ತು ಬನ್ನಿ ಮತ್ತೆ ಒಂದು ರಿಂಗು ಡಬಲ್ ರಿಂಗು ಹಾಕಿ ಮತ್ತೆ ಅದು ಇಲ್ಲೇ श्रीरंगदामेश्वरी दासी बोध समस्त देववरित लोकैक दीपांकुर श्री अन्नकटाक्ष लब्धैभव ब्रह्मेंद्र गंगाधर त्राम त्रैलोक्य कुटुंबिनी सरसे वंदे मुकुंद प्रिय महालक्ष्मी देवताभ्यो नमः सुकर सर सागु भवति शतायुष्येन्द्रिय पुरुषेन्द्रिः ಅವನಿಂಚು ಜಾಸ್ತಿ ಆಗೋಣ ಅಲ್ಲಿ ಅಣ್ಣ ಅಲ್ಲಿ ಒಂದೆರಡು ಹಾಕೋಣ ಅಣ್ಣ ಅಕ್ಷಿತ್ ಅಲ್ಲಿ ಒಂದೆರಡು ಹಾಕೋಣ ವರಿಕರಿಗೆ ಕೈ ಎಲ್ಲ ಬಂದೆ ಅದು ಮಿಸ್ ಆದ್ರೆ ಹಸುನ್ ಕಾಲಿಗೆ ನೀವು ಒಂಚೂರು ಟಚ್ ಮಾಡ್ಕೊಂಡು ಹೋಗಿ ಸರ್ ನೀವು ಮಾತ್ರ ಓದಿಸ್ತಿಲ್ಲ ಅಂದ್ರೆ ಅಣ್ಣ 10,000 ದಂಡ
ಗೋವಿಂದ ಗೋವಿಂದ ಹಾಕ್ಸು ಒದಿಸು. ಹಾಕ್ಸ್ಕೊಳ್ಳಿ, ಹಾಕಿ ಕಾಲು ಹಾಕ್ಸ್ಕೊಳ್ಳಿ. ಏಯ್! ಸೈಡ್ ಹಾಕಿ, ಸೇರು ಸೈಡ್ಗೆ. ಕೆರೆ ಹತ್ರದಿಂದ ಕಳಸ ಎಲ್ಲ ತಂದಾದ್ಮೇಲೆ ಆಚಾರಿ ಕೈಲಿ ಹೊಸ್ಲು ಪೂಜೆ ಎಲ್ಲ ಮಾಡಿಸಿ ಅದು ಮಳೆ ಎಲ್ಲ ಒಡಿಸಿ ಅದಾದಮೇಲೆ ಹಸು ಕರುನ ಒಳಗಡೆ ಕರ್ಕೊಂಡ್ವು. ಹಸು ಮನೆ ಒಳಗಡೆ ಬಂದಿರುತ್ತಲ್ಲ ಅದರಲ್ಲೇ ಹಾಲು ಕರೆದು ಅದು ಸ್ವಲ್ಪ ಕೊಟ್ಟಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಮನೆ ಹಾಲು ಇಟ್ಕೊಂಡಿದ್ವು, ಅದನ್ನು ಹಾಕಿ ಕಾಯಕ್ಕಿಟ್ವು. ಹಾಲು ಮಾತ್ರ ತುಂಬ ಚೆನ್ನಾಗಿ ಉಕ್ತು. ಈ ಹಾಲು ಉಕ್ತಂಗೆ ನಮ್ಮ ಚಿಕ್ಕಮ್ಮನ ಮನೆ ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಲಿ. ಹಾಲೆಲ್ಲ ಉಕ್ಸಾದ್ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಸ್ಟಾರ್ಟ್ ಮಾಡಿದರು. ಅವರೆಲ್ಲ ಪೂಜೆ ಸ್ಟಾರ್ಟ್ ಮಾಡ್ಕೋತಿದ್ರು, ನಾವು ಅಷ್ಟರಲ್ಲಿ ರೆಡಿ ಆದ್ವು. ನನ್ನ ಮಗಳ ಔಟ್ಫಿಟ್ ಹೇಗಿದೆ ಕಮೆಂಟ್ ಮಾಡಿ. ಯಾಕೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ಯಾ ಅಂತ. ಬಾಯ್ ಕಡೆ ಇದೇ ನಮ್ಮ ಅಮ್ಮನ ಲುಕ್ ಆಫ್ ದಿ ಇದೊಂದು ಬತ್ತೈತೆ ನಾಯಿ. ಮಧ್ಯಾಹ್ನ 12 ಗಂಟೆ ಅಷ್ಟರಲ್ಲಿ ಎಲ್ಲ ನೆಂಟರುಗಳು ಬಂದಿದ್ದರು. ನಮ್ಮ ಆಂಟಿ ಎಲ್ಲರೂ ವೆಲ್ಕಮ್ ಮಾಡ್ತಾ ಮಾತಾಡಿಸ್ತಾ ನಿಂತಿದ್ರು. ಮತ್ತು ಇಲ್ಲಿ ಈ ಹುಡುಗರು ಗ್ಯಾಂಗಿತ್ತಲ್ಲ ಅವರೆಲ್ಲ MLA ಬರ್ತಾರೆ ಅಂತ ಪಟಾಕಿ ಎಲ್ಲ ತಗೊಂಡು ರೆಡಿಯಾಗಿ ನಿಂತಿದ್ರು. ಆದರೆ ಅವ್ರು ಬರಲಿಲ್ಲ, ಬೇರೆ ಯಾರೋ ಅವ್ರು ಸರ್ ಬಂದರು ಅಂತ ಅವರಿಗೆ ಪಟಾಕಿ ಹೊಡೆದು ವೆಲ್ಕಮ್ ಮಾಡಿಕೊಂಡ್ರು. ನಾನು ನಮ್ಮ ಅಮ್ಮನ ಹೋಲ್ಗೆಕ್ಕಿಂತ ನಮ್ಮ ಆಂಟಿ ಹೋಲ್ಕೆನೇ ಜಾಸ್ತಿ. ಅಲ್ಲಿ ಬಂದಿರೋ ಕೆಲವೊಬ್ಬರು ನಿನ್ನ ಸ್ವಂತ ಮಗಳ ಇವಳು ಅಂತ ಕೇಳ್ತಿದ್ರು ನಮ್ಮ ಚಿಕ್ಕಮ್ಮನ್ನ. ಯಾರೇ ಉಳಿದ್ರೆ ಎಣ್ಣೆ ನಾನು ಭಟ್ರಿಗೆ ಬೆಳಗು ಅಣ್ಣ ಧರ್ಮಣ್ಣ ಎಲ್ಲಿ ತಗೊಂಡಪ್ಪ ತಂದ್ರೆ ರಮೇಶಣ್ಣ ಬೆಳಗು ಕುಡಿಸ್ತು ಭಟ್ರಿಗೆ ಅಂತ ಕೊಡಲ್ಲ. ಖಾಲಿ ಮಾಡಿದ್ರದ ವೇಸ್ಟ್ ಆಗಬಾರ್ದು ದುಡ್ಡು ಕೊಟ್ಟು ತಂದಿರೋದು. 2,000 ಹೋಯ್ತಾ. ಇವತ್ತಿನ ದಿನನ ಹೆಂಗೆ ಕಳೆದ್ವೋ ಗೊತ್ತಿಲ್ಲ. ಈ ಬಂದಿರೋ ನೆಂಟ್ರಿಸ್ಟ್ರುಗಳನ್ನ ಮಾತಾಡ್ಸೋದ್ರಲ್ಲೇ ಕಳೆದೋಯ್ತು. ಇನ್ನು ಒಂದು 4 ಗಂಟೆಗೆಲ್ಲ ಊಟಕ್ಕೆ ಹೋದ್ವು ಕೊನೆ ಅಂತಿಗೆ. ನನ್ನ ಮಗ ಎಲ್ರಿಗೂ ಲಾಸ್ಟಲ್ಲಿ ಊಟ ಎಲ್ಲ ಬಡಿಸ್ಕೊಡ್ತಿದ್ದ. ಬಂದಿರೋ ನೆಂಟರೆಲ್ಲ ಖಾಲಿ ಆದಮೇಲೆ ಸ್ವಲ್ಪ ಹೊತ್ತು ಕೂತು ಮಾತುಕತೆ ಆಡಿಕೊಂಡು ಒಂದು ಗ್ಲಾಸ್ ಕಾಫಿ ಟೀ ಎಲ್ಲ ಮಾಡಿಕೊಂಡು ಜೊತೆಗೆ ಕುಡಿದ್ವು. ಮಧ್ಯಾಹ್ನ ಊಟಕ್ಕೆ ಅಕ್ಕಿ ರೊಟ್ಟಿ ಮತ್ತು ಎಣ್ಗಾಯಿ ಮಾಡಿಸಿದ್ವಲ್ಲ, ಅದರಲ್ಲಿ ಅವನು ಮದನ ರೊಟ್ಟಿ ತೊಟ್ಟಕ್ಕಾಗಲ್ಲ ಅಂತ ಒಂದಿಷ್ಟು ಹಿಟ್ಟನ್ನ ಹಂಗೆ ಇಟ್ಟಿದ್ದ. ನೈಟ್ ಊಟಕ್ಕಾಗುತ್ತಲ್ಲ ಅಂತ ನಮ್ಮಮ್ಮ ನಮ್ಮಕ್ಕ ಅವರೆಲ್ಲರೂ ತಟ್ಕೊಡ್ತಿದ್ರು. ನಾನು ನನ್ನ ಮಗ ಮತ್ತೆ ಬೇಯಿಸಾಕಿದ್ವು. ಹೆಂಗಿತ್ತು ನಂದಿನಿ ಇವತ್ತು ಫಂಕ್ಷನು? ಸೂಪರ್. ಅಡುಗೆ ಊಟ ಅಂತೂ ಮಸ್ತಾಗಿ ಮಾಡಿದ್ರು. ಫಂಕ್ಷನ್ ಎಲ್ಲ ಸಖತ್ತಾಗಿತ್ತು. ನೀನು ಬರೀ ಅಡುಗೆ ಊಟನೇ ನೋಡು. ತಿನ್ನೋದೇ ಇಲ್ಲ ನಮ್ಗೆ ಯಾವಾಗ. ಅಜ್ಜಿ ಹೆಂಗಿತ್ತು ಇವತ್ತು ಫಂಕ್ಷನು? ಸೂಪರ್ ಆಗಿತ್ತು. ಖುಷಿ ಆಯ್ತಾ? ನಾನು ಹೆಂಗೆ ಕಾಣಿಸ್ತಿದ್ದೆ? ನೀನು ಸುಂದ್ರಿ. ಅಜ್ಜಿ ಹೆಂಗಿತ್ತು? ಇಲ್ಲಿ ಅಕ್ಕನ ಕೇಳ್ರಿ ತಕ್ಕನ ಎಷ್ಟು ಲೇಟಾಗಿ ಬಂದವಳೆ. ಗೃಹ ಪ್ರವೇಶ ಎಲ್ಲ ಮುಗಿದು ಊಟ ನೀನು ನಾಮಕರಣದ ಬರಲೇ ಇಲ್ಲವ. ನಾನು ಇಷ್ಟೊತ್ತಿಗಾರ ಬಂದಿದ್ದೀನಿ. ಭಟ್ರು ಕಾಂಟ್ಯಾಕ್ಟ್ ಅವನು ರೊಟ್ಟಿ ಎಣ್ಣೆಲೆ ಹಾಕಿ ಮುಳುಗಿಸ್ತಾವನೆ, ತೇಲ್ಬೇಕದು.
ಅಲ್ಲ ಹಂಗೆ ಬೇಯಿಸ್ಕೊಂಡು ತಿಂದಿದ್ರು ಆಯ್ತಿತ್ತೇನೋ, ಕಡುಬು ಬೇಯಿಸ್ಕೊಂಡಂಗೆ. ಅದಕ್ಕೆ ನಂದಾತಾಗಿ ಏಯ್ ಬಾಳೆದೆಲೆಗೆ ತಟ್ಕೊಳ್ರು. ಅಯ್ಯೋ ಅಷ್ಟೊಂದೆಲ್ಲ ಸುಮ್ನಿರವ. ಎಲ್ಲಿ ಇನ್ನೂ ಎಷ್ಟು ಅಷ್ಟೊಂದ್ ಜನ ಫಾಲೋವರ್ಸ್ ಇಲ್ಲ. ಅಕ್ಕ ಅವ್ರ ಇದನ್ನಲ್ಲ, ಅವ್ರ ಮನೇಲಿ ಅವ್ರ ಅಮ್ಮ ಚಪಾತಿ ಮಾಡ್ತಿತ್ತು. ಚಪಾತಿನ ಮಾಡ್ದಂಗ್ ಇವ್ ತಿಂತಲೇ ಇದ್ದ. ಎಷ್ಟ್ ತಿನ್ಬೇಕು, 15-18 ತಿಂದಾನೆ. ನೋಡೋದಕ್ಕ ಹೊಡೆದೇ ಓಡ್ಸೈತೆ ನಂದನ್ನ. ಎಲ್ಲ ನಂದು ಎತ್ತಗೋದಾ. ಅದಕ್ಕೂ ಇವರೆಲ್ಲ ನಮ್ಮ ಸಂಜು ಫ್ರೆಂಡ್ಸು. ನಮ್ಮದೆಲ್ಲ ಊಟ ಆಗಿತ್ತು, ಅದಾದಮೇಲೆ ಲೇಟಾಗಿ ಬಂದರು. ಸೊ ಹಂಗಾಗಿ ಅವ್ರಿಗೆ ರೊಟ್ಟಿ ಎಲ್ಲ ತೊಟ್ಕೊಳಕ್ಕೆ ಬಿಟ್ವು. ಆ ರೊಟ್ಟಿ ಎಲ್ಲ ತೊಟ್ಕೊಂಡು ಅವರೆಲ್ಲ ಊಟ ಮುಗಿಸಿದ್ರು. ಇವತ್ತೆಲ್ರಿಗೂ ಸುಸ್ತಾಗಿತ್ತು, ಸೊ ಹಂಗಾಗಿ ಸ್ವಲ್ಪ ಬೇಗನೆ ಮಲ್ಕೊಂಡ್ವು. ಇವತ್ತಿನ ಲಾಗು ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.